ಇದು ಸಿದ್ದು ಬಾಸ್ ಕಡೆಗಣಿಸಿದರೆ ಕಾಂಗ್ರೆಸ್ಗೆ ಗುನ್ನ ವಿಶೇಷ ಚರ್ಚೆ. ನಾನು ರಮಾಕಾಂತ್. ಸಿದ್ದರಾಮಯ್ಯನವರು ಇದೇ ಶಾಂತಿವನದಲ್ಲಿ ಕುಳಿತುಕೊಂಡು ದಿನಕ್ಕೊಂದು ವಿಡಿಯೋ ಬಾಂಬನ್ನು ಹಾಕ್ತಾ ಇದ್ರು. ಅದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಮಟ್ಟಿಗೆ ತಲ್ಲಣವನ್ನು ಸೃಷ್ಟಿ ಮಾಡ್ತಾ ಇತ್ತು. ಆದರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಿ ನಾವೇನೋ ಸಾಧಿಸ್ತೀವಿ, ಹೈಕಮಾಂಡ್ ಹತ್ರ ಮಾತನಾಡ್ತೀವಿ, ನಾವು ರಾಹುಲ್ ಗಾಂಧಿ ಅವರಿದ್ರೆ ಸಾಕು ಅಂತ JDS ಅಂದುಕೊಂಡ್ರೆ, ಅಥವಾ ಸಿದ್ದರಾಮಯ್ಯ ಅವರನ್ನ ಸೈಡ್ ಲೈನ್ ಮಾಡೋಣ, 5 ವರ್ಷ ಸುಮ್ಮನೆ ಈ ಸರ್ಕಾರ ನಡೆದು ಬಿಡಲಿ ಅಂಥೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಏನಾದರೂ ತೀರ್ಮಾನ ಮಾಡಿದ್ರೆ ಸಿದ್ದರಾಮಯ್ಯ ಅವರು ಏನು ಮಾಡಬಹುದು ಅನ್ನೋ ವಿಚಾರ ತುಂಬ ಚರ್ಚೆಯಲ್ಲಿದೆ. ಜೊತೆಗೆ ಇದಕ್ಕೆ ಪುಷ್ಟಿ ಕೊಡುವಂತೆ ಇವತ್ತಷ್ಟೇ ಸುಮಾರು 10 ಜನ ಶಾಸಕರು, 2 ಸಚಿವರು ಕೂಡ ಶಾಂತಿವನಕ್ಕೆ ಹೋಗಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಸಿದ್ದರಾಮಯ್ಯನವರು ಇಲ್ಲಿಂದ ಶುರು ಮಾಡ್ತಾರಾ, ನನ್ನನ್ನು ಕಡೆಗಣಿಸಿದರೆ ನಾನು ಏನು ಮಾಡಬಲ್ಲೆ, ನನಗೆ ಬಹಳಷ್ಟು ವಿಚಾರಗಳಲ್ಲಿ ಅಸಮಾಧಾನ ಇದೆ, ಇಂಜಿನಿಯರ್ಗಳ ವರ್ಗಾವಣೆ ಆಗಲಿ, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಆದೇಶಗಳಾಗಲಿ, ನಾನು ಯಾವುದನ್ನು ಮಾಡಬೇಡಿ ಅಂತ ಹೇಳಿದ್ವೋ ಅಥವಾ ಯಾವುದು ಸಮನ್ವಯ ಸಮಿತಿಯಲ್ಲಿ ಚರ್ಚೆ ಆಗಿ ಆನಂತರದ ನಿರ್ಧಾರಕ್ಕೆ ಬರೋಣ ಅಂತ ಹೇಳಿದ್ನೋ ಆ ವಿಚಾರಗಳಲ್ಲಿ ಕುಮಾರಸ್ವಾಮಿ ಅವರು ಏಕಪಕ್ಷೀಯವಾಗಿ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ ಅಂತ ಅವ್ರಿಗನ್ಸಿದ್ರೆ ನಿಜಕ್ಕೂ ಸರ್ಕಾರವನ್ನು ಬೀಳಿಸಬಲ್ರಾ ಅಥವಾ ಹೈಕಮಾಂಡ್ಗೆ ಸದ್ಯಕ್ಕೆ ಸಿದ್ದರಾಮಯ್ಯನವರು ಸಡ್ಡು ಹೊಡೆಯಬಲ್ರಾ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಇರುತ್ತೆ. ಇದು ಸದ್ಯದ ಸ್ಥಿತಿಗತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಗಂಗಾಧರ ಮೂರ್ತಿ ಅವರಿದ್ದಾರೆ, JDSನ ವಕ್ತಾರರು. ಸ್ವಾಗತ ನಿಮಗೆ ಗಂಗಾಧರ ಮೂರ್ತಿ ಅವರೇ. ಇನ್ನು SG ನಂಜಯ್ಯನ ಮಠ ಅವರಿದ್ದಾರೆ, ಮಾಜಿ ಶಾಸಕರು ಮತ್ತು ರಾಜ್ಯದ ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಂಜಯ್ಯನ ಮಠ ಅವರೇ. ಮಹದೇವ್ ಪ್ರಕಾಶ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು. ಸ್ವಾಗತ ನಿಮಗೆ ಮಹದೇವ್ ಪ್ರಕಾಶ್ ಅವರೇ. ಮೊದಲನೇದಾಗಿ ನಂಜಯ್ಯನ ಮಠ ಅವರೇ, ನಿಮಗೆ ಈ ಪ್ರಶ್ನೆ. ಸಿದ್ದರಾಮಯ್ಯ ಅವರನ್ನ ಸೈಡ್ ಲೈನ್ ಮಾಡಿ ಅವ್ರನ್ನ ಪಕ್ಕಕ್ಕೆ ಇಟ್ಟು ನಾವೇನೋ ಮಾಡಬಲ್ಲೆವು ಅಂಥೇಳಿ ಕಾಂಗ್ರೆಸ್ನ ಹೈಕಮಾಂಡೋ ಅಥವಾ ಸಿದ್ದರಾಮಯ್ಯ ಅವ್ರನ್ನ ಉಳಿದು ಅವರ ಗುಂಪನ್ನು ಉಳಿದಿರ್ತಕ್ಕಂಥ ಪರಮೇಶ್ವರ್ ಅವರ ಗ್ರೂಪೋ, DK ಶಿವಕುಮಾರ್ ಅವರ ಗ್ರೂಪೋ ಏನೋ ಮಾಡಬಲ್ಲೆವು ಅಂತ ಹೊರಟ್ರೆ, ಇಸ್ ಇಟ್ ಪಾಸಿಬಲ್, ಸಾಧ್ಯವೇ? ಏನೂ ನಡೆದೇ ಇಲ್ಲ. ಎಲ್ಲಿ ಯಾರು ಹೇಳಿದ್ದಾರೆ ಅಧಿಕೃತವಾಗಿ ಇಂಥವುಗಳನ್ನೆಲ್ಲ? ಓಕೆ, ಅವ್ರು ಹೋಗಿದ್ದು ವಿಶ್ರಾಂತಿಗೆ, ಹೌದಾ? ಹೌದು. ಒಂದು ಒಪ್ಕೋತೀನಿ, ವಿಶ್ರಾಂತಿಗೆ ಹೋದಾಗ ಡಿಸ್ಟರ್ಬ್ ಮಾಡಬಾರ್ದು. ಆದರೂ ಕೂಡ ಏನೋ ಒಂದು ಅನುಕಂಪದ ದೃಷ್ಟಿಯಿಂದ ಕೆಲವು ಜನ ಶಾಸಕರು, ನಾಯಕರು ಅಲ್ಲಿ ಹೋಗಿರಬಹುದು. ಅವರೇನಾದರೂ ಮಾತಾಡಿದಾರ ಅಥವಾ ಇಲ್ಲಿ ಏನಾದರೂ, ಇವೆಲ್ಲ ಊಹಾಪೋಹಗಳೇ ಸೃಷ್ಟಿಯೇ ಹೊರತಾಗಿ ಯಾವುದೂ ಸತ್ಯ ಅಲ್ಲ. ಸತ್ಯ ಇದರಲ್ಲಿ ಎಲ್ಲಿ ಎತ್ತಿ ತೋರಿಸ್ತೀರಿ ಹೇಳಿ? ನಂಜಯ್ಯನ ಮಠ ಅವರ ಕೆಲವು ವಿಷಯಗಳು ನೆನಪು ಮಾಡಲಿಕ್ಕೆ ಬಯಸ್ತೀನಿ ನಾನು. ಈಗ ಪರಮೇಶ್ವರ್ ಅವರು ಹೋದಾಗ ಏನು ಮಾತನಾಡಿದ್ರು, ಆ ವಿಡಿಯೋದಲ್ಲಿ ಏನು ಬಂತು ಗಮನಿಸಿರ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಪರಮೇಶ್ವರ್ ಅವರು ಹೋದಾಗ ಆಮೇಲೆ ಬೇರೆ ಕೆಲವು ಯಾರೋ ನಿಮ್ಮ ಅಭಿಮಾನಿಗಳು ಅಂತ ಹೇಳ್ಕೊಂಡು ಕೆಲವು ನಾಯಕರು, ಕೆಲವು ಹುಡುಗರು ಅಲ್ಲಿ ಹೋಗಿದ್ರು. ಅವಾಗ ಏನು ಮಾತನಾಡಿದ್ದಾರೆ, ಆ ವಿಡಿಯೋದಲ್ಲಿ ಏನು ಬಂತು, ಅದನ್ನು ಅಬ್ಸರ್ವ್ ಮಾಡಿದ್ದೀವಿ. ಇದನ್ನು ಬಿಡೋಣ. ಇವತ್ತು ನಾಳೆ ಸಿದ್ದರಾಮಯ್ಯನವರು ಡಿಸ್ಚಾರ್ಜ್ ಆಗ್ತಾರೆ, ಮಂಜುನಾಥನ ದರ್ಶನವನ್ನು ಮಾಡ್ಕೊಂಡು ವಾಪಸ್ ಬರ್ತಾರೆ ಅನ್ನೋ ವೇಳೆಯಲ್ಲಿ 10 ಜನ MLAಗಳು, 2 ಸಚಿವರು ಹೋಗ್ತಾರಲ್ಲ, ಸುಮ್ಮನೆ ಹೋಗಿದ್ದ ಇದು? ಸುಮ್ಮನೆ ಏನು ವಿಷಯಗಳೇ ಇಲ್ಲ. ಅಲ್ಲ ಸರ್, ನಾನು ಆಗಲೇ ಹೇಳಿದೆ ನಿಮಗೆ, ವಿಶ್ರಾಂತಿ ತಗೋತಾ ಇದ್ದಾರೆ, ಆರಾಮಿರಲಿಕ್ಕಿಲ್ಲ ಏನು ಅಂಥೇಳಿ ಒಂದು ಸಹಾನುಭೂತಿಯಿಂದ ಹೋಗಿರ್ತಕ್ಕಂಥದ್ದು ಹೊರತು ಇಲ್ಲಿ ರಾಜಕೀಯ ಇಲ್ಲ. ಅವರೇ ಸ್ಪಷ್ಟಪಡಿಸಿದ್ದಾರೆ. ಇದರಲ್ಲಿ ನಮ್ಗೆ ಯಾವುದು, ನಂಜಯ್ಯನ ಮಠ ಅವರೇ, ನಮ್ಗೆ ಯಾವುದೋ ವಿಡಿಯೋ ಸಿಕ್ಲಿಲ್ಲ, ಆಡಿಯೋ ಸಿಕ್ಲಿಲ್ಲ ಅಂದ್ರೆ ನಿಮ್ಮ ಮಾತಿಗೆ ನಾವು ಒಪ್ಪೋಣ. ಹೌದಪ್ಪ, ಅಂದ್ರೆ ವಿಡಿಯೋ ನೀವು ನೋಡಿಲ್ಲ, ಹಾಗಾದ್ರೆ ಏನೇನು ಮಾತಾಡಿದ್ದಾರೆ, ಬಜೆಟ್ ಬಗ್ಗೆ ಏನು ಮಾತನಾಡಿದ್ರು, ಈ ಸರ್ಕಾರದ ಅವಧಿಯ ಬಗ್ಗೆ ಏನು ಮಾತನಾಡಿದ್ರು, ಮುಂದಿನ ಮೈತ್ರಿಗಳ ಬಗ್ಗೆ ಏನು ಮಾತನಾಡಿದ್ದಾರೆ, ನೀವು ಕೇಳಿಸ್ಕೊಂಡಿಲ್ಲ, ನೀವು ನೋಡಿಲ್ಲ. ಹಾಗಾದ್ರೆ ಈಗ ನೋಡಿ, ಮಾತಾಡ್ತಾ ಕೂತಾಗ ಒಂದು ಯಾವುದಾದ್ರೂ ವಿಷಯವನ್ನು ಚರ್ಚೆ ಮಾಡುವಾಗ ಹಲವು ವಿಷಯಗಳ ಚರ್ಚೆಗೆ ಬರಬಹುದು. ಖಚಿತವಾಗಿರ್ತಕ್ಕಂಥ ಯಾವುದೇ ಒಂದು ಚರ್ಚೆ ಆಗಲಿ, ವಿಷಯವಾಗಲಿ, ಅವ್ರ ಹೇಳಿಕೆ ಆಗಲಿ ಇಲ್ಲಿ ಬಂದಿಲ್ಲ. ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಮಾಡೋ ಪ್ರಯತ್ನಗಳು ಆಗ್ತಾ ಇದೆಯಾ, ಆಗ್ತಾ ಇಲ್ಲ, ಪರಿಗಣಿಸಬಾರದು ಈ ಮೈತ್ರಿಯಲ್ಲಿ ಅಂತ ಹೇಳಿ. ನೋಡಿ, ಅವ್ರನ್ನ ಶಾಸಕಾಂಗ ಪಕ್ಷದ ಸಭೆಯ ನಾಯಕರನ್ನಾಗಿ ಮಾಡಲಾಗಿದೆ, ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ, ಅನುಭವಿ ರಾಜಕಾರಣಿ, ಈ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತೆ 2 ಅಧಿಕಾರವನ್ನು ಇವತ್ತು ಅವರ ಒಂದು ದೃಢವಾಗಿರ್ತಕ್ಕಂಥ ನಿಲುವುಗಳ ಆಧಾರದ ಮೇಲೆ, ಅನುಭವದ ಆಧಾರದ ಮೇಲೆ ಇವತ್ತು ಆ ಕೆಲಸವನ್ನು ಮಾಡಿಕೊಂಡು ಹೊಂಟಿದ್ದಾರೆ. ಏನೋ 2 ವರ್ಷಗಳ ಕಾಲ ಇಡೀ ರಾಜ್ಯವನ್ನು ಸುತ್ತಿದ್ದಾರೆ. ಸುಮಾರು 160-70 ಕಡೆ ಸಮಾವೇಶಗಳನ್ನು ಚುನಾವಣೆ ಸಮಯದಲ್ಲಿ ಬಳಲಿರ್ತಕ್ಕಂಥ ದೇಹಕ್ಕೆ ವಿಶ್ರಾಂತಿ ಅವಶ್ಯಕತೆ ಮೇಲೆ ಅವರು ವಿಶ್ರಾಂತಿ ತಗೊಂಡು ಸರ್ಕಾರದ ಆರೋಗ್ಯವನ್ನ ಕದಡು ಬಿಟ್ರು. ಒಂದು 4 ದಿನಗಳ ಮಟ್ಟಿಗೆ ಅವರು ವಿಶ್ರಾಂತಿ ಮೈತ್ರಿಯಲ್ಲಿ ಏನಾಗ್ತಿದ್ಯೋ, ಏನಾಗಬಹುದು ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ನನ್ನೂ ಕರೆದ್ರು, ಒಂದು 4-5 ಜನ ಹೋಗಿ ಯಾಕೆ ಹೋಗ್ತೀರಿ?
ಪಾಪ ಅವ್ರು ವಿಶ್ರಾಂತಿಗೆ ಹೋಗಿದ್ದಾರೆ. ಒಂದು 12 ಜನ 13 ದಿವಸ ವಿಶ್ರಾಂತಿಗೆ ಅವ್ರು ಬಿಡುವುದಕ್ಕೆ ಸಾಧ್ಯ ಇಲ್ಲ. ನಿಮ್ ಕಾಳಜಿನ ಒಪ್ಕೊಳ್ಳೋಣ ಸರ್, ನಿಮ್ ಕಾಳಜಿನ ಒಪ್ಕೊಳ್ಳೋಣ. ನಾಳೆ ಬೆಂಗಳೂರಿಗೆ ಬರ್ತಾರೆ, ಭೇಟಿಯಾಗೋಣ ಹೋಗಿ. ಮೈತ್ರಿ ಸರ್ಕಾರ ವಿಶೇಷವಾಗಿ ಅದರಲ್ಲೂ JDS ಬಗೆಗೆ ತಮ್ಮ ಸಮಾಧಾನ ಇಲ್ಲ, ಸಹಮತ ಇಲ್ಲ. ಅದು ಬಜೆಟ್ ಆಗಲಿ, ರೈತರ ಸಾಲ ಮನ್ನಾ ವಿಚಾರಗಳಾಗಲಿ, ಬೇರೆ ಯಾವುದೇ ವಿಚಾರಗಳು ಬಂದರೂ ಕೂಡ ನಮ್ಮನ್ನು ಕೇಳದೆ ಏನೋ ಮಾಡ್ತಾ ಇದ್ದಾರೆ. ಎಂಜಿನಿಯರ್ಗಳ ವರ್ಗಾವಣೆ ಮಾಡ್ತಾ ಇದ್ದಾರೆ, ವಿಶ್ವಾಸಕ್ಕೆ ತಗೊಳ್ಳಲ್ಲ. ಸಲಹೆಗಾರರನ್ನಾಗಿ ರಂಗಪ್ಪ ಅವ್ರನ್ನ ನೇಮಕ ಮಾಡ್ಕೊಳ್ತಾರೆ, ನಮ್ಮ ಸಲಹೆಯನ್ನು ಅದಕ್ಕೆ ಕೇಳಲ್ಲ. ಇವರು ಸುಬ್ರಹ್ಮಣ್ಯ ಅವ್ರನ್ನ ನೇಮಕ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ, ನಮ್ಮ ಸಲಹೆ ಕೇಳಲ್ಲ. ಇಂಥ ಅಸಮಾಧಾನಗಳ ಮಧ್ಯದಲ್ಲಿ ನನ್ನನ್ನೇನಾದರೂ ಕಡೆಗಣಿಸಿದ್ರೆ ನಾನು ಏನು ಮಾಡಬಲ್ಲೆ ತೋರಿಸ್ತೀನಿ ಅಂಥೇಳಿ ಈಗಿನ ಒಂದಷ್ಟು ಭೇಟಿಗಳು ಇಂಬು ಕೊಡ್ತಾ ಇದ್ದೆ ಅದಕ್ಕೆ ಅಂತ ಹೇಳಿ. ಇದಿಷ್ಟೂ ಕೂಡ ನಿಮ್ಮ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಬಿಟ್ಟರೆ ಎಲ್ಲೂ ಕೂಡ ಸಿದ್ದರಾಮಣ್ಣ ಆಗಲಿ, ಸಿದ್ದರಾಮಣ್ಣನ ಆಪ್ತರಾಗಲಿ ಎಲ್ಲೂ ಕೂಡ ಹೇಳಿಕೆ ಮಾಡಿಲ್ಲ. ಇದಿಷ್ಟು ಚರ್ಚೆ ಆಗ್ತಿರೋದು ಮಾಧ್ಯಮಗಳಲ್ಲೇ, ಹೊರಗಡೆ ಎಲ್ಲೂ ಈ ಥರದ ನಂಜನಮಠ ಸಾರ್ ಹೇಳ್ದಂಗೆ ರಾಜಕೀಯ ವಲಯದಲ್ಲಿ ಕಾಂಗ್ರೆಸ್ ಪಾರ್ಟಿಲೂ ಈ ಚರ್ಚೆ ಇಲ್ಲ, JDS ಪಾರ್ಟಿಲೂ ಈ ಚರ್ಚೆ ಇಲ್ಲ. ಆದರೆ ಒಂದು ನಾನು ಮಾಧ್ಯಮ ಮಿತ್ರರಲ್ಲಿ ಮತ್ತು ಕೆಲವರಲ್ಲಿ ಕೇಳೋದು ಬಯಸಕ್ಕೆ ಇಷ್ಟೇ ಓಕೆ, ಸಮನ್ವಯ ಸಮಿತಿಯ ಮೀಟಿಂಗ್ ಮಾಡಿ, ಸಮನ್ವಯ ಸಮಿತಿಯಲ್ಲಿ ಚರ್ಚೆ ಮಾಡೋದಕ್ಕಿಂತ ಮುಂಚೆನೂ ಹೇಳಿಕೆ ಕೊಟ್ಟಿದ್ದಾರೆ, ಚರ್ಚೆ ಮಾಡಿದ್ಮೇಲೂ ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು, ಕುಮಾರಸ್ವಾಮಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಸಮನ್ವಯ ಸಮಿತಿನಲ್ಲಿ ಕೆಲವು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಮೊದಲ ಸಭೆ ಇದು, ಚರ್ಚೆ ಮಾಡಿದ್ದೀವಿ. ನಿಗಮ ಮಂಡಳಿಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನಿಮಿಷ ಅದನ್ನೇ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಲ್ಲೆಲ್ಲ ಬರ್ತದಲ್ಲ, ಎಲ್ಲವೂ ಇದಿಷ್ಟು ಚರ್ಚೆ ಮಾಡಿದ್ದೀವಿ ಇವತ್ತಿನ ಮಟ್ಟಿಗೆ. ಇನ್ನು ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನು ಕೈಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಹೇಳಿದ ಮೇಲೂ ಕೂಡ ಅವ್ರು 12 ದಿವಸ 10 ದಿವಸ ವಿಶ್ರಾಂತಿಗೆ ಹೋದ್ರೆ, ಯಾರೋ ಶಾಸಕರು ಭೇಟಿಯಾಗಕ್ಕೆ ಹೋದ್ರೆ, ಇನ್ಯಾರೋ ಶಾಸಕರು, ಈಗ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ನಾಯಕರನ್ನ ಭೇಟಿ ಆಗದಲ್ಲಿ ಇನ್ಯಾರು ಭೇಟಿ ಆಗಬೇಕು? ಭೇಟಿ ಬಗ್ಗೆ ನಮ್ಮ ತಕರಾರಿಲ್ಲ. ಭೇಟಿಯಾದ ವೇಳೆಯಲ್ಲಿ ಸಿದ್ದರಾಮಯ್ಯ ಏನು ಮಾತನಾಡ್ತಾ ಇದ್ದಾರೆ ಆ ವಿಷಯ ವಿಡಿಯೋದಲ್ಲಿ ಆಚೆ ಬರ್ತಾ ಇದೆ. ಲೋಕಸಭಾ ಎಲೆಕ್ಷನ್ ಬಗ್ಗೆ ಪ್ರಸ್ತಾಪ ಮಾಡಲಿಲ್ವಾ ಸರ್? ಲೋಕಸಭಾ ಎಲೆಕ್ಷನ್ ವರೆಗೂ ಮಾತ್ರ, ಆಮೇಲೆ ಹೇಳಕ್ಕಾಗಲ್ಲ. ಸಿದ್ದರಾಮಯ್ಯ ಮಾತಾಡಿಲ್ವಾ ಇದನ್ನ? ಬಿದ್ದೋಗುತ್ತೆ ಸರ್ಕಾರ ಅಂತ ಏನು ಹೇಳಿಲ್ಲಲ್ಲ, ಆಮೇಲೆ ಹೇಳಕ್ಕಾಗಲ್ಲ. ರಾಹುಲ್ ಗಾಂಧಿ ಅವರಿಗೆ 5 ವರ್ಷ ಭರವಸೆ ಇದೆ. ರಾಹುಲ್ ಗಾಂಧಿ ಅವರಿಗೆ 5 ವರ್ಷಗಳ ಭರವಸೆ ಇದೆ. ಗಂಗಾಧರ ಮೂರ್ತಿ ಅವರೇ, ಸಿದ್ದರಾಮಣ್ಣ ಎಲ್ಲಾದ್ರೂ 5 ವರ್ಷ ಈ ಸರ್ಕಾರ ಇರಲ್ಲ ಅಂತ ಹೇಳಿದ್ರೆ ನಂಗೆ ತೋರಿಸಿ ಕ್ಲಿಪ್. ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಆಗಬಹುದು. ಅದರ ಅರ್ಥ ಏನು? ನಾಳೆ ಬೆಳಿಗ್ಗೆ ಏನ್ ಬೇಕು ಆಗ್ಬೋದು. ನಾಳೆ ಬೆಳಿಗ್ಗೆ ಏನ್ ಬೇಕು ಗಂಗಾಧರ ಮೂರ್ತಿ ಅವರು, ನಂಜನಮಠ ಅವರು ಮಾತನಾಡ್ತಾ ಇದ್ದಾರೆ. ನಮ್ಮ ಪ್ರಶ್ನೆ, ಯಾವುದೋ ಒಂದು ದೊಡ್ಡ ಭೂಕಂಪ ಆಗುತ್ತೆ, ಜ್ವಾಲಾಮುಖಿ ಸ್ಫೋಟಿಸ್ಬಿಡುತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ಹೇಳಿ ಸೂಚನೆ ಕೊಟ್ಟು ಮೊದಲಿಗೆ ಸ್ವಲ್ಪ ಭೂಮಿ ಅಲುಗಾಡಿ ಆಮೇಲೆ ಜೋರಾಗಿ ಏನು ಅಲುಗಾಡಬೇಕು ಅಂತ ಏನಿಲ್ಲ. ಇದರ ಅರ್ಥ ಇಷ್ಟೇನೆ, ರಾಜಕೀಯ ಮುಖಂಡ ಯಾವುದೋ ಒಂದು ನಡೆ ಹೇಳಿ ಕೇಳಿ ಮಾಡಬೇಕು ಅಂತೇನಿಲ್ಲ. ಗುಪ್ತವಾಗಿ ಸಭೆಗಳಾಗಬಹುದು, ಒಂದು ದಿನ ಸ್ಫೋಟ ಕೂಡ ಆಗಬಹುದು, ಸದ್ಯದ ಮಟ್ಟಿಗೆ ನಿರಾಕರಿಸಬಹುದಾಗತ್ತೆ. ವಿಡಿಯೋ ಬಾಂಬ್ಗಳು ನಾವು ನೋಡಿದ್ದೀವಿ, ಏನೇನು ಮಾತನಾಡಿದ್ರು ನೀವೆಲ್ಲ ಕೂಡ ಕೇಳಿಸ್ಕೊಂಡಿದ್ದೀರಿ. ಇದರ ಆಚೆಗೆ ನನ್ನನ್ನು ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರೆ ನನ್ನ ಪವರ್ ತೋರಿಸ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಇದನ್ನು ಯಾಕೆ ಮಾಡ್ತಾ ಇರಬಾರ್ದು? ರಮಾಕಾಂತ್, ನನ್ನ ಈ ಇಬ್ಬರು ಮಿತ್ರರು ತುಂಬ ಸಂಭಾವಿತರು, ಮತ್ತು ಅವರ ರಾಜಕೀಯ ಏನು ವಾದ ಮತ್ತು ಪ್ರತಿವಾದಗಳನ್ನು ತುಂಬ ಅದ್ಭುತವಾಗಿ ಮಂಡಿಸ್ತಾರೆ. ಆದರೆ ಐ ಆಮ್ ರಿಯಲಿ ಶಾಕಿಂಗ್. ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತ ಅಂದ್ಬಿಟ್ಟು ಸರ್ಪಭೂಷಣ ಶಿವಯೋಗಿಗಳ ಒಂದು ವಚನ ಇದೆ. ಅವರಿಬ್ಬರಿಗೂ ಮನಸ್ಸಲ್ಲಿ ಗೊತ್ತಿದೆ ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತ. ನೋಡಿ, ನಂಬರ್ 1, ಕುಮಾರಸ್ವಾಮಿ ಅವರು ಹೇಳಿದ್ರು ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ. ಸಿದ್ದರಾಮಯ್ಯನವ್ರು ಹೇಳಿದ್ರು ರೈತರ ಸಾಲ ಮನ್ನಾ ಹೇಗೆ ಮಾಡ್ತೀರಿ ಅಂತ. ನಾ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ನಂಬರ್ 1. ನಂಬರ್ 2, ವಿಧಾನಸೌಧದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕಾಡಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಅದು ಸಿದ್ದರಾಮಯ್ಯನವರು ಹೇಳಿದ್ರು ಅದೇ ನನಗಂತೂ ಕಾಣ್ತಾ ಇಲ್ಲಪ್ಪ, ಕಂಡ್ರೆ ಅವರು ಅದನ್ನು ಹೊಡೆದಾಕ್ಲಿ ಅಂತ ಅಂದರು. ಈ ಮಾತುಗಳು ಯಾಕೆ ಬೇಕಾಗಿತ್ತು? ನಂಬರ್ 3, ಸಮನ್ವಯ ಸಮಿತಿ ಸಭೆ. ಸಮನ್ವಯ ಸಮಿತಿ ಸಭೆ ಒಳಗೆ ನಮ್ಮ ಗೆಳೆಯ ಗಂಗಾಧರ ಮೂರ್ತಿ ಅವರು ಹೇಳಿದ ಹಾಗೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಬಗ್ಗೆ ಚರ್ಚೆ ಆಗಿದ್ರೆ ಮತ್ತು ಪೂರ್ಣ ಬಜೆಟ್ ಬಗ್ಗೆ ಚರ್ಚೆ ಆಗಿದ್ರೆ ಅದು ಸಮನ್ವಯ ಸಮಿತಿಲೇ ಉಳ್ಕೋಬೇಕಾಗಿತ್ತು. ಅಥವಾ ಆ ಸಮನ್ವಯ ಸಮಿತಿಯ ಅಭಿಪ್ರಾಯಗಳನ್ನು ಜನತೆಗೆ ತಿಳಿಸೋದಾಗಿದ್ದಿದ್ರೆ ಕುಮಾರಸ್ವಾಮಿ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಜೊತೆ ಒಳಗೆ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿ ಸಮನ್ವಯ ಸಮಿತಿ ಒಳಗೆ ನಾವು ಇಂತಿಂಥ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳ್ಬೋದಾಗಿತ್ತು. ಆದರೆ ಸಿದ್ದರಾಮಯ್ಯನವರು ಏನು ಹೇಳಿದ್ರು? ಸಮನ್ವಯ ಸಮಿತಿ ಸಭೆ ಮುಗಿದ ತಕ್ಷಣ ಸಿದ್ದರಾಮಯ್ಯನವರು ಹೇಳಿದ್ರು ನೋ ಕ್ವಶನ್ ಆಫ್ ಪ್ರೆಸೆಂಟಿಂಗ್ ಫುಲ್ ಪ್ಲೇಜ್ಡ್ ಬಜೆಟ್.
ಆನ್ಗೋಯಿಂಗ್ ಪ್ರಾಜೆಕ್ಟ್ ಎಲ್ಲ ಹೋಗಬೇಕು. ಸಪ್ಲಿಮೆಂಟರಿ ಬಜೆಟ್ ನಾವು ಘೋಷಣೆ ಮಾಡಿರುವ ಕಾರ್ಯಕ್ರಮಗಳೆಲ್ಲ ಅನುಷ್ಠಾನ ಆಗಬೇಕು. ಕುಮಾರಸ್ವಾಮಿ ಅವರು ಸಪ್ಲಿಮೆಂಟರಿ ಬಜೆಟ್ ಅನ್ನ ಮಾತ್ರ ನಮ್ಮ ನೆರವಿನಿಂದ ಅವರು ಮುಖ್ಯಮಂತ್ರಿ ಆಗಿರೋದು. ಅಂದ್ರೆ ಏನಂತ, ಹೌದು ನಮ್ಮ ನೆರವಿನಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರು. ಯಾಕಂದ್ರು ಸಿದ್ದರಾಮಯ್ಯನವರು? ಅಂದ್ರೆ ಅವರು ಕೋಆರ್ಡಿನೇಷನ್ ಕಮಿಟಿನಲ್ಲಿ ಸಮನ್ವಯ ಸಮಿತಿಯಲ್ಲಿ ತಗೊಂಡಂತಹ ನಿರ್ಧಾರವನ್ನ ಧಿಕ್ಕರಿಸಿ ಸಾರ್ವಜನಿಕವಾಗಿ ಹೇಳಿ ಅಂತ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರ, ಅಥವಾ ದೇವೇಗೌಡರು ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರ? ಇದನ್ನ ಇಲ್ಲ, ಅವರಿಬ್ರು ಹೇಳಿರಲ್ಲ. ಈ ಮಾತುಗಳನ್ನ ಸಿದ್ದರಾಮಯ್ಯನವರು ಸಾರ್ವಜನಿಕವಾಗಿ ಹೇಳಿದ್ರು. ಆಮೇಲೆ ಐ ವಿಲ್ ಕನ್ಕ್ಲೂಡ್ ರಮಾಕಾಂತ್, ಶಾಂತಿವನ ಧರ್ಮಸ್ಥಳದಲ್ಲಿ ಮುನಿರತ್ನಂ ನಾಯ್ಡು, ಭೈರತಿ ಬಸವರಾಜ್, ಸೋಮಶೇಖರ್, ಎಸ್ ಟಿ ಸೋಮಶೇಖರ್, ಕಾಗಿನೆಲೆಯ ಗುರುಗಳು 4 ಜನ ಇದ್ರು. ಅಲ್ಲಿ ಇನ್ಯಾರು ಶೂಟಿಂಗ್ ಮಾಡಿದ್ರು? ಒಬ್ಬ ಮುಖ್ಯಮಂತ್ರಿ, ಈ 3 ಜನ ಶಾಸಕರು, ಒಂದು ಗುರುಪೀಠದ ಅಧ್ಯಕ್ಷರು, ಇಷ್ಟು ಜನ ಇದ್ದಾಗ ಅಲ್ಲೊಂದು ಫಿಲ್ಮ್ ಶೂಟ್ ಆಗುತ್ತೆ. ಅದು ದಿಢೀರ್ ಅಂತ ಅನ್ಬಿಟ್ಟು 24 hours ಇಲ್ಲ, ದಿಢೀರ್ ಅಂತ ಅನ್ಬಿಟ್ಟು ಒಂದು ಮಾಧ್ಯಮದಲ್ಲಿ ಪ್ರಸಾರ ಆಗುತ್ತೆ. ಹೇಗೆ ಅದು? ಆಮೇಲೆ ಇನ್ನೊಂದು ಬರುತ್ತೆ, ಈ ಸರ್ಕಾರದ ಅವಧಿ 1 ವರ್ಷ ಇಲ್ಲ ಅಂತ ಅನ್ಬಿಟ್ಟು. ಅದು ಹೇಗೆ ಬಂತು? ಇವತ್ತು 12 ಜನ ಶಾಸಕರು ಯಾಕೆ ಹೋಗ್ಬೇಕು? ಇವೆಲ್ಲವನ್ನ ನೋಡಿದಾಗ ನೀವು ಕೇಳಿದ್ರಲ್ಲ ಪ್ರಶ್ನೆ, ತೋಳನ್ನ ಮಡಿಸಿ ನನ್ನ ಶಕ್ತಿ ಏನು ಅನ್ನೋದನ್ನ ತೋರಿಸೋದಕ್ಕೆ ಸಿದ್ದರಾಮಯ್ಯನವರು ಸಿದ್ಧರಾಗಿದ್ದಾರೆ. ಇವರಿಬ್ರು ಹಿಪೋಕ್ರೆಟ್ಸ್ ಆಗಬಾರ್ದು, ಸತ್ಯ ಒಪ್ಕೋಬೇಕು. ಇವರು ನಂಜನಮಟ್ಟ ಅವ್ರು ಎಲ್ಲಿ ಅಂತ ಕೇಳ್ತಾರೆ. ಚರ್ಚೆ ಏನೇ ಆಗಿದ್ರು ನಿಮ್ಮಿಂದ ಚರ್ಚೆ ಮುಂದುವರಿಸ್ತೀನಿ ಸರ್. ಮಾತ್ರ ಮಡಚಿಲ್ಲ. ಫೈನ್ ಚರ್ಚೆ ನಿಮ್ಮಿಂದ ಮುಂದುವರಿಸ್ತೀನಿ. ಸಿದ್ದರಾಮಯ್ಯ ಅವರು ಇಲ್ವಾ? ಖಾತೆ ಹಂಚಿಕೆ ವಿಚಾರದ ಟೈಮ್ ನಲ್ಲೇನೆ ಸಿದ್ದರಾಮಯ್ಯವರು ಬಾದಾಮಿಗೆ ಹೋಗಿದ್ರು, ಆರಾಮಾಗಿದ್ರು. ಇಲ್ಲಿ ಅನೇಕ ಭಿನ್ನಮತ ಸೃಷ್ಟಿಯಾಗಿದ್ದು ನಿಜ. ಶಮನ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ. ನನ್ನನ್ನು ಕಡೆಗಣಿಸಿದ್ರೆ ಎಷ್ಟು ಬಂಡ ಹೇಳ್ಬಹುದಾಗುತ್ತೆ, ಎಷ್ಟು ಡ್ಯಾಮೇಜ್ ಆಗಬಹುದಾಗುತ್ತೆ, ನಾನು ಮತ್ತೆ ಬಂದರೆ ಏನು ಮ್ಯಾನೇಜ್ ಮಾಡಬಲ್ಲೆ, ಈ ಸಂದೇಶವನ್ನು ಕೂಡ ಕೊಟ್ಟಿದ್ರು. ಈಗ ಅಂಥದ್ದೇ ಮತ್ತೊಂದು ಸಂದೇಶವನ್ನು ರಾಹುಲ್ ಗಾಂಧಿ ಅವರಿಗೋ, ಎಚ್ ಡಿ ದೇವೇಗೌಡರಿಗೋ, ಕುಮಾರಸ್ವಾಮಿ ಅವ್ರಿಗೋ ಕೊಡಲಿಕ್ಕೆ ಹೊರಟಿದ್ದಾರಾ?